ಪ್ರೇಕ್ಷಕ ಮಹಾಶಯರೇ, ಧನಸ್ಸು ರಾಶಿಯ ಜುಲೈ ತಿಂಗಳ ಗೋಚಾರ ಫಲಗಳ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮುಖ್ಯವಾಗಿ ಜುಲೈ ತಿಂಗಳ 16ನೇ ತಾರೀಕು ಸೂರ್ಯನ ಬದಲಾವಣೆಯನ್ನು ಕಾಣಬಹುದು. ಈಗ ಸೂರ್ಯನು ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಇದ್ದಾರೆ. ಸಪ್ತಮ ಭಾವ ಎನ್ನುವುದು ವಿವಾಹ ಭಾವ, ಪಾರ್ಟ್ನರ್ಶಿಪ್, ಬಿಸ್ನೆಸ್, ಲೈಫ್ ಪಾರ್ಟ್ನರ್, ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಸಪ್ತಮದಲ್ಲಿ ಸೂರ್ಯ ಭಾಗ್ಯಸ್ಥಾನದಲ್ಲಿ ಭಾಗ್ಯಾಧಿಪತಿಯಾಗಿದ್ದಾಗ ಶುಭ ಕಾರ್ಯಗಳು ಹೆಚ್ಚಾಗಿ ನಡೆಯುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. 16ನೇ ತಾರೀಕು ಅಷ್ಟಮ ಸ್ಥಾನಕ್ಕೆ ಬಂದರೂ ಸಹ ಅದು ಮಿತ್ರನ ಮನೆಗೆ ಆಗಿರೋದ್ರಿಂದ ನಿಮಗೇನು ಸಮಸ್ಯೆ ಆಗಲ್ಲ. ಹೇಳಬೇಕಾದ್ರೆ ಸೂರ್ಯನಿಂದ ಆರೋಗ್ಯ ಪ್ರಾಪ್ತಿ, ರಾಜಕೀಯ ವ್ಯವಹಾರದಲ್ಲಿ ಅಭಿವೃದ್ಧಿ, ಸರ್ಕಾರಿ ಕೆಲಸದಲ್ಲಿ ಅಧಿಕಾರ, ತಂದೆಯ ಆಶೀರ್ವಾದ ಇಷ್ಟೂ ಈ ತಿಂಗಳಲ್ಲಿ ನಿಮಗೆ ಲಭಿಸುತ್ತೆ. ಆಷಾಢ ಮಾಸ ಪ್ರಾರಂಭವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ ಈಗ ಸಪ್ತಮದಲ್ಲಿದ್ದಾರೆ. ರಾಶ್ಯಾಧಿಪತಿ ಹಾಗೂ ಸುಖಾಧಿಪತಿ, ಸುಖವನ್ನು ಕೊಡುವಂತಹ ಗುರುವೂ ಆಗಿದ್ದಾರೆ. ಗುರುವಿನ ಬಲ ಯಥೇಚ್ಛವಾಗಿ ನಿಮ್ಮ ಮೇಲಿದೆ. ಅವರ ನೇರ ದೃಷ್ಟಿ ನಿಮ್ಮ ಮೇಲಿದೆ. ಇದು ನಿಮಗೆ ಶುಭ ವಿಚಾರವಾಗುತ್ತೆ. ಈಗಾಗಲೇ ಜೂನ್ 27 ಆಷಾಢ ಶುಕ್ರವಾರ ಪ್ರಾರಂಭವಾಗಿದೆ. ಜುಲೈ 4, 11 ಮತ್ತು 18 ಇನ್ನು 3 ಆಷಾಢ ಶುಕ್ರವಾರಗಳು ಇದೆ. ಈ ದಿನಗಳಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು, ತಾಯಂದಿರು ಅವರವರ ಪದ್ಧತಿಯ ಪ್ರಕಾರ ಶ್ರದ್ಧಾ ಭಕ್ತಿಯಿಂದ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿ ಅಮ್ಮನವರನ್ನು ಪೂಜಿಸುವುದರಿಂದ ನಿಮ್ಮ ಭಕ್ತಿಗೆ ಮೆಚ್ಚಿ ಸಮೃದ್ಧಿ ಹಾಗೂ ವಿಜಯವನ್ನು ಹೊಂದಿ ಆಕೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀರಾ. 10ನೇ ತಾರೀಕು ಗುರುಪೌರ್ಣಮಿ ಇದೆ. ಆ ದಿನ ಗುರುವನ್ನು ಧ್ಯಾನಿಸಿ ಭಜಿಸಿ, ಏಕೆಂದರೆ ನಿಮಗೆ ಶುಭ ಫಲ ಕೊಡ್ತಾ ಇದ್ದಾರೆ. ಅವರ ಆಶೀರ್ವಾದ ಸದಾ ಇರಲಿ. 16ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಗೆ ಬಂದಾಗ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭವಾಗುತ್ತೆ. ಈ ಸಂದರ್ಭದಲ್ಲಿ ನದಿ ಸ್ನಾನ, ಸಂಗಮ ಸ್ನಾನ, ಸಮುದ್ರ ಸ್ನಾನ, ತರ್ಪಣ, ಪಿತೃತರ್ಪಣ, ಪುಣ್ಯಕ್ಷೇತ್ರಗಳ ದರ್ಶನ ಇದೆಲ್ಲವೂ ಪೂರ್ವಕಾಲದಲ್ಲಿ ಅಶ್ವಮೇಧ ಫಲ ಅಂತ ಹೇಳ್ತೇವೆ. ಅವರವರ ಪದ್ಧತಿಗನುಗುಣವಾಗಿ ಮಾಡಿ ಒಳ್ಳೆಯದಾಗುತ್ತೆ. ಗ್ರಹಗತಿಗಳ ಬದಲಾವಣೆ ನೋಡುವುದಾದರೆ ಶುಕ್ರ 6ನೇ ಮನೆ ಸ್ವಕ್ಷೇತ್ರದಲ್ಲಿದ್ದಾರೆ. ಶುಕ್ರ ಬಲಿಷ್ಠವಾಗಿರುವುದರಿಂದ ಲಾಭಗಳು ಹೆಚ್ಚು ಸಿಗುತ್ತೆ. ಜೊತೆಗೆ ಸ್ಥೂಲ ಬಾಧೆಗಳು ಕಡಿಮೆಯಾಗುತ್ತೆ, ರೋಗ ಬಾಧೆಗಳು ದೂರವಾಗುತ್ತೆ, ಸಂತೋಷ, ನೆಮ್ಮದಿ, ಸಡಗರ ಪ್ರಾಪ್ತಿಯಾಗುತ್ತೆ. ರಾಶಿಯಿಂದ 5 ಮತ್ತು 12ನೇ ಮನೆ ಅಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾರೆ. ಕುಜಗ್ರಹ ಭೂಮಿಗೆ ಸಂಬಂಧಪಟ್ಟ ವಿಚಾರ ಬಹಳ ವೇಗಗತಿಯಲ್ಲಿ ನಡೆಯುತ್ತೆ. ಆಷಾಢ ಕಳೆದ ನಂತರದಲ್ಲಿ ಭೂಮಿ ಪೂಜೆ ಮಾಡೋದು, ಮನೆ ಕಟ್ಟೋದು, ಒಳ್ಳೆಯ ದಿನಗಳನ್ನು ನೋಡಿಕೊಂಡು ಮಾಡಿ ಒಳ್ಳೆಯದಾಗುತ್ತೆ. ಕಾರಣ ಸೂರ್ಯನು ಒಳ್ಳೆಯ ಸ್ಥಾನದಲ್ಲಿದ್ದಾರೆ, ಮಂಗಳ ಗ್ರಹವೂ ಒಳ್ಳೆಯ ಸ್ಥಾನದಲ್ಲಿದ್ದಾರೆ, ಯಾವುದೇ ತೊಂದರೆಗಳಿಲ್ಲ. ಗುರುಗ್ರಹ ಅದ್ಭುತವಾಗಿ ಇದ್ದಾರೆ. ಶನಿ ಕಾಟ ಅನ್ನೋದು ಇಲ್ಲ. ಶನಿಯ ಅರ್ಧಾಷ್ಟಮ ಮಾತ್ರ ಇದೆ. ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಬರುತ್ತೆ. ಉದ್ಯೋಗದಲ್ಲಿ ಹಣ ಸಂಪಾದನೆ ಮಾಡುವುದರಲ್ಲಿ ಸ್ಟ್ರೆಸ್ ಇರುತ್ತೆ. ಶನಿವಾರದಂದು ಶನಿದೇವರ ದರ್ಶನ ಮಾಡಿ, ಆರಾಧನೆ ಮಾಡಿ, ಅಥವಾ ಸೋಮವಾರದಂದು ಶಿವನ ದರ್ಶನ ಮಾಡಿ, ವಾರಕ್ಕೆ 1 ದಿನವಾದರೂ ಶನಿದೇವರ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ರಾಶಿಯಿಂದ 7 ಮತ್ತು 10ನೇ ಮನೆಯ ಅಧಿಪತಿ ಬುಧನು ಸ್ವಕ್ಷೇತ್ರದಲ್ಲಿ ಬಲಿಷ್ಠವಾಗಿದ್ದಾರೆ. ಬುಧ ವ್ಯಾಪಾರಕಾರಕ, ಬುದ್ಧಿಕಾರಕ, ತುಂಬ ಚೆನ್ನಾಗಿರುತ್ತೆ. ಹೇಳಬೇಕಂದ್ರೆ ಶಾಲೆ ನಡೆಸುವಂಥವರು, ಉಪಾಧ್ಯಾಯರಿಗೆ, ಕಾಲೇಜು ನಡೆಸುವವರು ಉತ್ತಮ ಫಲಗಳು ಸಿಗುತ್ತೆ. ನೋಡಿ, ವ್ಯವಸಾಯ ಮಾಡುವವರಿಗೂ ತುಂಬ ಚೆನ್ನಾಗಿದೆ. ಒಳ್ಳೆಯ ಮಳೆಯೊಂದಿಗೆ ಉತ್ತಮ ಬೆಳೆಗೆ ಕಾರಣಕರ್ತನಾದ ಬುಧನು ನಿಮಗೆ
ಶುಭ ಫಲಗಳನ್ನು ಕೊಡ್ತಾರೆ. ಶುಕ್ರ ಉತ್ತಮವಾಗಿರುವುದರಿಂದ ವಾಹನ ಖರೀದಿ, ಇರುವ ವಾಹನದಿಂದ ಒಳ್ಳೆಯ ಸಂಪಾದನೆ, ಮಾಲೀಕರಿಗಾಗಲಿ ಡ್ರೈವರ್ಗಳಿಗಾಗಲಿ ಉತ್ತಮವಾಗಿದೆ. ಚಿಂತೆ ಮಾಡಬೇಕಾಗಿಲ್ಲ, ಧೈರ್ಯವಾಗಿ ವ್ಯವಹಾರಗಳನ್ನು ಮಾಡಬಹುದು. ಸೂರ್ಯ ಆಗಬಹುದು, ಶನಿ ಆಗಬಹುದು, ದಶಮ ಸ್ಥಾನದಲ್ಲಿ ಇದ್ದಾರೆ, ಬಹಳ ಉತ್ತಮ ಫಲ. ಕುಜ ಭಾಗ್ಯಸ್ಥಾನದಲ್ಲಿದ್ದಾಗ ಅದು ಕೂಡ ಉತ್ತಮ ಫಲ. ಕುಜ ಅಥವಾ ಸೂರ್ಯ ಯಾವುದಾದರೂ ಒಂದು ಗ್ರಹ ಭಾಗ್ಯಸ್ಥಾನದಲ್ಲಿದ್ದಾಗ ಶುಭ ಫಲವಾಗುತ್ತೆ. ಆದರೆ ಇಲ್ಲಿ ಎರಡೂ ಗ್ರಹವು ಭಾಗ್ಯಸ್ಥಾನದಲ್ಲಿದೆ. ಆದ್ದರಿಂದ ಬಹಳ ಉತ್ತಮವಾಗಿ ಫಲಗಳನ್ನು ನೀಡ್ತಾ ಇದ್ದಾರೆ. ಕುಜ ಅಥವಾ ಸೂರ್ಯ ಯಾವುದಾದರೂ ಒಂದು ಗ್ರಹ ಭಾಗ್ಯಸ್ಥಾನದಲ್ಲಿದ್ದಾಗ ಶುಭ ಫಲವಾಗುತ್ತೆ. ಆದರೆ ಇಲ್ಲಿ ಎರಡೂ ಗ್ರಹವು ಭಾಗ್ಯಸ್ಥಾನದಲ್ಲಿದೆ. ಆದ್ದರಿಂದ ಬಹಳ ಉತ್ತಮ ಫಲವಾಗಿದೆ. 24ನೇ ತಾರೀಕು ಅಮಾವಾಸ್ಯೆಯ ದಿನ. ಅಂದು ಜ್ಯೋತಿರ್ಭೀಮೇಶ್ವರ ವ್ರತ. ಆ ದಿನ ಮದುವೆಯಾಗದ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಭೀಮನಂತಹ ಗಂಡ ಸಿಗಲಿ ಅಂತ ಪೂಜೆ ಮಾಡಿಸುವಂಥದ್ದು. ಮದುವೆಯಾದ ಹೆಣ್ಣು ಮಕ್ಕಳು ತನ್ನ ಪತಿಗೆ ಯಾವುದೇ ದೋಷಗಳು ಇಲ್ಲದೆ ಭೀಮನಂತಹ ಶಾರೀರ ಪ್ರಾಪ್ತಿಯಾಗಲಿ ಅಂತ ಬಯಸುವಂಥದ್ದು. ಹಾಗೆಯೇ ತಾಯಂದಿರು ತನ್ನ ಗಂಡನಿಗೆ ದೋಷ ಪರಿಹಾರವಾಗಿ ಆರೋಗ್ಯವಾಗಿ ಇರಲಿ, ದೀರ್ಘ ಸುಮಂಗಲಿಯ ಯೋಗ ಸಿಗಲಿ ಅಂತ ಅಮಾವಾಸ್ಯೆಯ ದಿನ, ಜ್ಯೋತಿರ್ಭೀಮೇಶ್ವರ ವ್ರತದ ದಿನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸಾಮಾನ್ಯವಾಗಿ ರಾಶಿಯನ್ನು ನೋಡೋದಾದರೆ ಅದೃಷ್ಟದಿಂದ ನಿಮ್ಮ ಹಣಕಾಸಿನ ವ್ಯವಹಾರ ಜಯಪ್ರಾಪ್ತಿಯಾಗುತ್ತೆ, ಉತ್ತಮ ಪ್ರಗತಿಯನ್ನು ಕಾಣಬಹುದು. ವಿದ್ಯಾರ್ಥಿಗಳಿಗೆ ಶುಭ ಮಾಸ, ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿ, ಕುಟುಂಬದಲ್ಲಿ ಸಂತಸದ ವಾತಾವರಣ, ಅನಿರೀಕ್ಷಿತ ಧನಪ್ರಾಪ್ತಿಯಾಗುತ್ತೆ, ಮಿತ್ರರಿಂದ ಸಹಾಯವಾಗುತ್ತೆ, ಸಾಲಬಾಧೆ ನಿವಾರಣೆಯಾಗುತ್ತೆ, ಉದ್ಯೋಗದಲ್ಲಿ ಅಭಿವೃದ್ಧಿ ಪ್ರಮೋಷನ್ ಕಾಣಬಹುದು, ಆರೋಗ್ಯದಲ್ಲಿ ವೃದ್ಧಿಯಾಗುತ್ತೆ, ಶುಭ ಕಾರ್ಯಗಳಲ್ಲಿ ಆಲೋಚನೆ ಮಾಡ್ತೀರಾ. ಅಷ್ಟಾರ್ಧಮ ಶನಿಯಿಂದ ಸ್ವಲ್ಪ ಸೋಂಬೇರಿತನ ಇರುತ್ತೆ. ಒಟ್ಟಾರೆ ಜುಲೈ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ಬಹಳ ಉತ್ತಮವಾದ ದಿನಗಳು ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯದ ಮೂಲಕ